ಇದಕ್ಕಿಂತ ಜಾಸ್ತಿ ಪ್ಲೇ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಅಲ್ಲ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಕೆಲವೊಂದು ಸಾಂಗ್ಸ್ ನೀವು ನೋಡ್ಬೋದು, ಎಷ್ಟೇ ಹಳೇದಾಗ್ತಾ ಇದ್ರು ಅದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾನೆ ಇರುತ್ತೆ, ಮತ್ತೆ ಕೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ ಇತ್ತೀಚೆಗೆ ಕೆಲವು ಸಾಂಗ್ಸ್ ಕೂಡ ಬಂದಿದೆ, ಅದು ನಿಮ್ಗೆ ಗೊತ್ತು, ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಲ್ಲ. ಎಂಟರ್ಟೈನ್ಮೆಂಟ್ ಪಾರ್ಟ್ ಇಂದ ಇವಾಗ ಟೆಕ್ ಪಾರ್ಟ್ಗೆ ಬರೋಣ. ಈ ಜನವರಿ 5ಗೆ MI 10i ಫೋನ್ ರಿಲೀಸ್ ಆಗುತ್ತೆ. Xiaomi ಅವ್ರದ್ದು ಆಲ್ಮೋಸ್ಟ್ ಏನಾದರೂ ಮಾಡ್ಬೇಕಂದ್ರೆ ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಇದರಲ್ಲಿ ಏನೇನು ಪ್ರೋಸ್ ಅಂಡ್ ಕಾನ್ಸ್ ಏನಿದೆ, ನಿಮಗೆ ಬೆಸ್ಟ್ ಪಾರ್ಟ್ ಅಂಡ್ ವರ್ಸ್ಟ್ ಪಾರ್ಟ್ಸ್ ಕೂಡ ತಿಳಿಸ್ಕೊಡ್ತೀನಿ ಇದರಲ್ಲಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಇದರ ಸ್ಪೆಸಿಫಿಕೇಶನ್ಸ್ ಏನು ಅಂತ ನೋಡ್ಬಿಡೋಣ. ಮೊದಲನೇದಾಗಿ ಇದರಲ್ಲಿ 6.7 ಇಂಚ್ ಸೂಪರ್ AMOLED ಅಲ್ಲ, IPS ಡಿಸ್ಪ್ಲೇ ಇದೆ. ನಾರ್ಮಲ್ IPS ಡಿಸ್ಪ್ಲೇ, LCD ಡಿಸ್ಪ್ಲೇ ಇದೆ. 120 ಹರ್ಟ್ಸ್ ಅಲ್ಲಿ ಈ ಡಿಸ್ಪ್ಲೇ ವರ್ಕ್ ಆಗುತ್ತೆ. 120 ಹರ್ಟ್ಸ್ LCD ಡಿಸ್ಪ್ಲೇ ಕೊಟ್ಟಿದ್ದಾರೆ, ಸರ್ಪ್ರೈಸಿಂಗ್. ಇದನ್ನು ಕೂಡ ನಿಮಗೆ ಯಾವುದೇ ಒಂದು ಕಂಪನಿ ಮೊಬೈಲ್ ಲಾಂಚ್ ಮಾಡ್ಬೇಕಂದ್ರೆ ಕೆಲವೊಂದು ಲಾಜಿಕ್ಸ್ ಕೂಡ ಇರುತ್ತೆ. ಏನು ಲಾಜಿಕ್ಸ್ ಅಂದರೆ, ಒಂದು ಪಾರ್ಟ್ನ ಹೈಲೈಟ್ ಮಾಡಿ ಆಲ್ಮೋಸ್ಟ್ ಬೇರೆ ಪಾರ್ಟ್ಸ್ನೆಲ್ಲ ಸ್ವಲ್ಪ ಡಿಕ್ರೀಸ್ ಮಾಡಿರ್ತಾರೆ. ಅಂದರೆ ಬಜೆಟ್ ಕಡಿಮೆ ಮಾಡೋದಕ್ಕೋಸ್ಕರ. ಇವಾಗ ನಿಮ್ಗೆ ಇದನ್ನ 18,000 20,000 ಅಲ್ಲಿ ಕೊಡ್ತಾ ಇದ್ದಾರೆ ಅಂದರೆ, ಒಂದು ಪಾರ್ಟ್ ಏನು ಹೈಲೈಟ್ ಆಗಿದೆ ಅದನ್ನ ಮಾತ್ರ ನಿಮ್ಗೆ ಆಲ್ಮೋಸ್ಟ್ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ಪ್ರತಿಯೊಂದು ನಿಮ್ಮ ಫೋಕಸ್ ಅಲ್ಲೇ ಇರಬೇಕು, ಅವ್ರದ್ದು ಆ ಥರ ಮಾಡಿರ್ತಾರೆ. ಆ ಥರ ಪಾರ್ಟ್ಸ್ ಇದರಲ್ಲಿ ಏನಿದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ, 1.8 ಅಪರ್ಚರ್ ಜೊತೆಗೆ. ನೀವೇನಾದರೂ ಕ್ಯಾಮ್ರಾ ಪ್ಯಾಷನೇಟ್ ಆಗಿದ್ರೆ 108 ಮೆಗಾಪಿಕ್ಸೆಲ್ ಓಕೆ. ಇನ್ನು ರಿಮೈನಿಂಗ್ ಪಾರ್ಟ್ಸ್ ಏನಿದೆಯಲ್ಲ, 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾನೆ, 2 ಮೆಗಾಪಿಕ್ಸೆಲ್ ಡೆಪ್ತ್ ಮತ್ತೆ ಮ್ಯಾಕ್ರೋ ಕ್ಯಾಮ್ರಾ ಎರಡೂ 2 ಮೆಗಾಪಿಕ್ಸೆಲ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನೀವು ಬ್ಯಾಕ್ ಕ್ಯಾಮ್ರಾಲಿ 4K ರೆಕಾರ್ಡಿಂಗ್ ಮಾಡ್ಬೋದು, ಅಪ್ ಟು 30 FPS ವರ್ಗು. ಫುಲ್ HD ರೆಕಾರ್ಡಿಂಗ್ 30 FPS 60 FPS ಎರಡರಲ್ಲೂ ನೀವು ಮಾಡ್ಬೋದು. ಹಾಗೆ ನಿಮಗೆ FPS ಅನ್ನೋದ್ರ ಬಗ್ಗೆ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಯಾಕೆಂದ್ರೆ ನಾವು ಆಲ್ಮೋಸ್ಟ್ ಮೊಬೈಲ್ ಫೋನ್ಸ್ ರಿವ್ಯೂ ಮಾಡ್ಬೇಕಂದ್ರೆ ಈ 60 FPS 30 FPS ಅಂತ ಹೇಳ್ತಾ ಇರ್ತೀವಿ. ನಿಮ್ಗೆ ಈಗಾಗಲೇ ಮೆಗಾ ಪಿಕ್ಸೆಲ್ಸ್ ಅಂದ್ರೆಲ್ಲ ಗೊತ್ತಿರುತ್ತೆ. 44 ಮೆಗಾಪಿಕ್ಸೆಲ್ 108 ಮೆಗಾಪಿಕ್ಸೆಲ್ಗೆ ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಈ ಮೆಗಾ ಪಿಕ್ಸೆಲ್ಸ್ ಮತ್ತೆ ಈ FPS ಎಲ್ಲ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಬೇಕಂದ್ರೆ. ಇನ್ನಿದ್ರ ಫ್ರಂಟ್ ಅಲ್ಲಿ 16 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ, HDR ಸಪೋರ್ಟ್ ಮಾಡುತ್ತೆ ಫ್ರಂಟ್ ಕ್ಯಾಮ್ರಾ. ನಿಮ್ಗೆ ಫ್ರಂಟ್ ಅಲ್ಲಿ ನೀವು 4K ರೆಕಾರ್ಡಿಂಗ್ ಮಾಡಕ್ಕಾಗಲ್ಲ, ಅಪ್ ಟು ಫುಲ್ HD ರೆಕಾರ್ಡಿಂಗ್ ಮಾಡಬಹುದು ನೀವು. ಹಾಗೆ ಇದ್ರ ಡಿಸ್ಪ್ಲೇಗೆ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ಇದ್ರ ಬೆಸ್ಟ್ ಪಾರ್ಟ್ ನೋಡಿದ್ರೆ ಸ್ನ್ಯಾಪ್ಡ್ರಾಗನ್ 750G ಪ್ರೊಸೆಸರ್ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲಿ 5G ಪ್ರೊಸೆಸರ್ ಅಂಡರ್ 20,000 ಅಲ್ಲಿ ಇದೆ, ಫಸ್ಟ್ ಟೈಮ್ ಅಂತ ಅನ್ಕೊಳ್ತೀನಿ. ಈ ಪ್ರೊಸೆಸರ್ ನಿಮ್ಗೆ ಮಲ್ಟಿ ಟಾಸ್ಕಿಂಗ್ ಅಂಡ್ ಗೇಮಿಂಗ್ ಗೆಲ್ಲ ತುಂಬಾ ನೀಟಾಗಿ ಸಪೋರ್ಟ್ ಮಾಡುತ್ತೆ. ಹಾಗೆ ಇದ್ರ ರ್ಯಾಮ್ ಅಂಡ್ ಸ್ಟೋರೇಜ್ ನೋಡಿದ್ರೆ 3 ವೇರಿಯಂಟ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಿಮ್ಗೆ 6GB ರ್ಯಾಮ್ 128GB ಸ್ಟೋರೇಜ್, ಅಥವಾ 8GB ರ್ಯಾಮ್ 128GB ಸ್ಟೋರೇಜ್, ಇನ್ನೊಂದು 8GB 256GB ಸ್ಟೋರೇಜ್. 3 ವೇರಿಯಂಟ್ ನಿಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಈ ಮೊಬೈಲ್ ನಲ್ಲಿ ನಿಮಗೆ ಬ್ಯಾಟರಿ 4820 mAh ಬ್ಯಾಟರಿ ನೋಡೋದಕ್ಕೆ ಸಿಗ್ತಾ ಇದೆ. 33 ವಾಟ್ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾನೆ. 0 to 100% 58 ಮಿನಿಟ್ಸ್ ಅಂದ್ರೆ ಆಲ್ಮೋಸ್ಟ್ 1 ಅವರ್ ಅಲ್ಲಿ ನಿಮಗೆ ಈ ಫೋನ್ ಚಾರ್ಜ್ ಆಗುತ್ತೆ ಸ್ನೇಹಿತರೆ. ಹಾಗೆ ಈ ಮೊಬೈಲ್ ಕಲರ್ಸ್ ನೋಡಿದ್ರೆ ನಿಮಗೆ 3 ಕಲರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ, ಗ್ರೇ, ಬ್ಲೂ ಮತ್ತೆ ರೆಡ್ ಕಲರ್ಸ್ ಅಲ್ಲಿ. ಸೆನ್ಸಾರ್ಸ್ ನೋಡಿದ್ರೆ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಫಿಂಗರ್ ಪ್ರಿಂಟ್ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇಲ್ಲ, ಸೈಡ್ ಮೌಂಟೆಡ್ ಇದೆ. ಆಕ್ಸಿಲರೋಮೀಟರ್, ಪ್ರಾಕ್ಸಿಮಿಟಿ, ಇನ್ ನಾರ್ಮಲ್ ಏನೇನು ಸೆನ್ಸಾರ್ಸ್ ಬೇಕು ನಿಮ್ಗೆ ಅದೆಲ್ಲ ಈ ಮೊಬೈಲ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇದರಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ಗೋಸ್ಕರ ಅಂದ್ರೆ ನೀವು ಏನಾದರೂ ನಿಮ್ಮ ಸ್ಟೋರೇಜ್ ಎಕ್ಸ್ಪೆಂಡ್ ಮಾಡ್ಬೇಕಂದ್ರೆ ಅದಕ್ಕೋಸ್ಕರ ಡೆಡಿಕೇಟೆಡ್ ಸ್ಲಾಟ್ ಇದರಲ್ಲಿ ಇಲ್ಲ. ಒಂದು ಸಿಮ್ ಒಂದು ಮೆಮೊರಿ ಕಾರ್ಡ್ ಯೂಸ್ ಮಾಡ್ಬೋದು, ಅಥವಾ 2 ನ್ಯಾನೋ ಸಿಮ್ ನ ನೀವು ಈ ಮೊಬೈಲ್ ನಲ್ಲಿ ಯೂಸ್ ಮಾಡ್ಬೋದು. ನೀವೇನಾದ್ರೂ ಎಕ್ಸ್ಪೆಂಡ್ ಮಾಡಬೇಕು ಸ್ಟೋರೇಜ್ ನ ಅಂದ್ರೆ ನೀವು ಒಂದು ಸಿಮ್ ಮಾತ್ರ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಹಾಗೆ ಇದರಲ್ಲಿರೋ ಆಪರೇಟಿಂಗ್ ಸಿಸ್ಟಮ್ ನೋಡಿದ್ರೆ Android 10 ಇದೆ, MI UI 12 ರನ್ ಆಗ್ತಾ ಇದೆ. ಇದು MI UI 12 ಆಲ್ಮೋಸ್ಟ್ ಅಡ್ವಾನ್ಸ್ಡ್ ಇದೆ. ನಾರ್ಮಲ್ ಫೀಚರ್ಸ್ ಏನಿರುತ್ತೆ Android 10 ಅಲ್ಲಿ ಆ ಎಲ್ಲಾ ಫೀಚರ್ಸ್ ಇದರಲ್ಲಿ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಹಾಗೆ ಇದರ ಸೌಂಡ್ ಬಗ್ಗೆ ಹೇಳೋದಾದ್ರೆ ಸ್ಟೀರಿಯೋ ಸ್ಪೀಕರ್ಸ್ ಇದೆ ಇದರಲ್ಲಿ. 3.5mm ಜೊತೆಗೆ ನೀವು ಇದನ್ನ ಯೂಸ್ ಮಾಡಬಹುದು. 3.5mm ಜಾಕ್ ಆಲ್ಮೋಸ್ಟ್ ಇದರಲ್ಲಿ ರಿಟೈನ್ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ರೀಸೆಂಟ್ ಆಗಿ ಬರ್ತಾರೆ ಯಾವುದೇ 5G ಫೋನ್ಸ್ ಅಲ್ಲಿ 3.5mm ತುಂಬಾ ಕಡಿಮೆ ನೋಡೋದಕ್ಕೆ ಸಿಗುತ್ತೆ. ಅದನ್ನ ತೆಗೆದು Type-C ಪೋರ್ಟ್ಸ್ ನ ಆಲ್ಮೋಸ್ಟ್ ಕೊಡ್ತಾ ಇದ್ದಾರೆ. ಇನ್ನು ಇದ್ರ ಕನೆಕ್ಟಿವಿಟಿ ನೋಡೋದಾದ್ರೆ ಬ್ಲೂಟೂತ್ 5.10 ಇದರಲ್ಲಿ ಸಿಗ್ತಾ ಇದೆ. USB Type-C 2.0, ವೈಫೈ ನಿಮಗೆ 8.2.11 ಬ್ಯಾಂಡ್ ವಿಡ್ತ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಡ್ಯುಯಲ್ ಸ್ಟ್ಯಾಂಡ್ ಬೈ ಮಾಡಬಹುದು. ಆಟೋಮೆಟಿಕ್ ನಿಮಗೆ 5G to 5G ಡ್ಯುಯಲ್ ಸಿಮ್ ಗೆ ಇದು ಕನೆಕ್ಟ್ ಆಗುತ್ತೆ. ಹಾಗೆ ಇದರಲ್ಲಿ ವೈಫೈ ಡೈರೆಕ್ಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದಾಗಿತ್ತು MI 10i ಫೋನ್ ನ ಕಂಪ್ಲೀಟ್ ಸ್ಪೆಸಿಫಿಕೇಶನ್, ಹಾಗೆ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ನೋಟಿಫಿಕೇಶನ್ ನ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಸ್ ನಿಮಗೆ ಡೈರೆಕ್ಟ್ ತಲುಪುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜೈ ಹಿಂದ್, ವಂದೇ ಮಾತರಂ.